ಮುಖ್ಯವಾದದ್ದು ಅಂತ. ಈ ಒಂದು ನಿಟ್ಟಿನಲ್ಲಿ ನಮ್ಮ ಪೌರ ಕಾರ್ಮಿಕರಿಗೆ ನಾವು ಏನ್ ಫೆಸಿಲಿಟೀಸ್ಗಳನ್ನ ಕೊಡ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ಸರ್ಕಾರದ ಯೋಚನೆ ಕಂಟಿನ್ಯೂಸ್ ಆಗಿರುತ್ತೆ. ಈ ಒಂದು ಕೆಲವೊಂದು ವಿಷಯಗಳನ್ನ ನಾವು ನೋಡ್ತಾ ಹೋದಾಗ ಈಗೇನು ನಮ್ಮ ಪರ್ಮನೆಂಟ್ ಪೌರ ಕಾರ್ಮಿಕರು ಏನಿದ್ದಾರೆ ಅವರಿಗೆಲ್ಲ ನಾವು ನಮ್ಮ SBI ಮುಖಾಂತರ ಈಗ ಆಲ್ರೆಡಿ ಇನ್ಶೂರೆನ್ಸ್ ಫೆಸಿಲಿಟಿ ಒದಗಿಸಿದ್ದೀವಿ. ಆದ್ರೆ ಈಗ ಆನ್ಲೈನ್ ಅಲ್ಲಿ ಇರ್ತಕ್ಕಂಥ ಪೌರ ಕಾರ್ಮಿಕರಿಗೆ ಈ ಒಂದು ಏನು ಹೆಲ್ತ್ ಕಾರ್ಡ್ ಕೊಡ್ತಾ ಇದ್ದಾರೆ, ಇದರಲ್ಲಿ ಅವರಿಗೆ ಕ್ಯಾಶ್ಲೆಸ್ ಫೆಸಿಲಿಟಿ ಅರೌಂಡ್ 5 lakhsಗೆ ಸಂಬಂಧಪಟ್ಟಂತೆ ಟ್ರೀಟ್ಮೆಂಟ್ ಫೆಸಿಲಿಟಿ ಕೂಡ ಇದರಲ್ಲಿ ಇರುತ್ತೆ. ಇದ್ರದ್ದು ಉಪಯೋಗ ನೀವು ಪಡ್ಕೋಬೇಕು ಅಂದಾಗ ಇದನ್ನ ನೀವು ಫಸ್ಟ್ ಅರ್ಥ ಮಾಡ್ಕೋಬೇಕಾಗತ್ತೆ. ಮೊದಲನೇದಾಗಿ ಏನಂದ್ರೆ, ಈಗ ಆಲ್ರೆಡಿ ನಾವು ನಮ್ಮ MD ಅವರು ಮಾತಾಡುವಾಗ ಕೆಲವೊಂದು ವಿಚಾರಗಳನ್ನ ಹೇಳಿದ್ರು. ಪೌರ ಕಾರ್ಮಿಕರ ಹೆಲ್ತ್ ಎಷ್ಟು ಸೆನ್ಸಿಟಿವ್ ಆಗಿರುತ್ತೆ ಅಂದ್ರೆ, ಕೆಲವೊಂದು ಪ್ರಿಕಾಷನರಿ ಮೆಜರ್ಸ್ ನಾವು ತಗೊಂಡ್ರೆ ಆ ಒಂದು ಇದನ್ನ ಅವಾಯ್ಡ್ ಮಾಡ್ಬೋದಾಗಿರುತ್ತೆ. ಯಾವ ರೀತಿ ಅಂತ ಹೇಳಿದ್ರೆ, ನಾವು ಏನೊಂದು ಬೂಟ್ಗಳನ್ನ ಕೊಟ್ಟಿದ್ದೀವಿ, ಏನು ಕೈಗೆ ಹಾಕೊಳ್ತಕ್ಕಂಥ ಗ್ಲೌಸ್ಗಳನ್ನ ಕೊಟ್ಟಿದ್ದೀವಿ, ಮಾಸ್ಕ್ಗಳನ್ನ ಕೊಟ್ಟಿದ್ದೀವಿ, ಅದನ್ನ ಕಡ್ಡಾಯವಾಗಿ ನೀವು ಸ್ವಚ್ಛತೆ ಮಾಡೋ ಸಂದರ್ಭಗಳಲ್ಲಿ ಅದನ್ನ ಉಪಯೋಗಿಸಲೇಬೇಕು. ಈ ಒಂದು ನಿಟ್ಟಿನಲ್ಲಿ ನಾವು ಯಾವಾಗ ವಿಸಿಟ್ ಹೋದಾಗಲೂ ಸರಿ, ನಾವು ಯಾವಾಗ ಎಲ್ಲಿ ನೋಡಿದಾಗಲೂ ಸರಿ, ನಾವು ಇದ್ರ ಬಗ್ಗೆ ತಮಗೂ ಕೂಡ ಹೇಳ್ತಾ ಇದೀವಿ, ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಸ್ಗೂ ಕೂಡ ಇದನ್ನ ಕಡ್ಡಾಯವಾಗಿ ನೀವು ಏನು ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಕ್ಕಂಥವ್ರು ಅದನ್ನ ಪಾಲಿಸೋದ್ರ ಬಗ್ಗೆ ಮೇಲುಸ್ತುವಾರಿ ಮಾಡೋದಕ್ಕೂ ಕೂಡ ಹೇಳಿದ್ದೀವಿ. ಈ ಒಂದು ನಿಟ್ಟಿನಲ್ಲಿ ನಾವು ಮತ್ತೊಂದು ಬಾರಿ ಏನಂದ್ರೆ, ಯಾವುದೇ ಒಂದು ಕಾಯಿಲೆಗಳನ್ನ ಪ್ರಿವೆಂಟ್ ಮಾಡ್ಕೊಳ್ಳೋದು ತುಂಬಾ ಉತ್ತಮ. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾರೆ. ಯಾಕೆಂದ್ರೆ ಈಗ ನೀವು ಗ್ಲೌಸ್ ಹಾಕದೇ ಇದ್ದ ಸಂದರ್ಭದಲ್ಲಿ ಕೈಗೆ ಏನಾದ್ರೂ ಸಿರಿಂಜ್ ಚುಚ್ಕೊಳ್ಳೋದು, ಮತ್ತೊಂದು ಏನೋ ಒಂದು ಅವಘಡಗಳು ಸಂಭವಿಸಿದಾಗ ಅದರದ ಕಾನ್ಸಿಕ್ವೆನ್ಸಸ್ ಏನಿರುತ್ತೆ, ಅದರದ ಪರಿಣಾಮ ಮುಂದಿನ ದಿನಗಳಲ್ಲಿ ತುಂಬಾ ತೀವ್ರವಾಗಿರುತ್ತೆ. ಆ ಒಂದು ನಿಟ್ಟಿನಲ್ಲಿ ಇಂಥ ಒಂದು ಇದು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ನಾವೇನು ಸೇಫ್ಟಿಯಾಗಿ ನಿಮ್ಗೆ ಗ್ಲೌಸ್ ಕೊಟ್ಟಿರ್ತೀವಿ, ಬೂಟ್ಗಳು ಕೊಟ್ಟಿರ್ತೀವಿ, ಸೇಫ್ಟಿ ಜಾಕೆಟ್ಗಳು ಕೊಟ್ಟಿರ್ತೀವಿ, ಅವುಗಳನ್ನ ಕಡ್ಡಾಯವಾಗಿ ನೀವು ಉಪಯೋಗಿಸಿಕೊಂಡು ನೀವು ಕೆಲಸಗಳನ್ನ ಮಾಡೋ ಸಂದರ್ಭಗಳಲ್ಲಿ ಏನಾಗುತ್ತೆ, ನಮ್ಗೆ ಯಾವುದೇ ರೀತಿಯಾದ ಅವಘಡಗಳು ಚಾನ್ಸಸ್ ತುಂಬಾ ತೀರಾ ಕಮ್ಮಿ ಆಗುತ್ತೆ. ಈ ಒಂದು ನಿಟ್ಟಿನಲ್ಲಿ ನಮ್ಮ ಇವತ್ತಿನ ದಿವಸ ಲೈಫ್ ಇನ್ಶೂರೆನ್ಸ್ ಮಾಡಿದ್ದ ಬೆಂಗಳೂರಿನಿಂದ ಬಂದಿದ್ದ ಶ್ರೀ ಮುರಳಿ ಅಶೋಕ್ ಸಾಲಪ್ಪ ಅವರು ಪೌರ ಕಾರ್ಮಿಕ ಸಲುವಾಗಿ ಇಂಥ ದೊಡ್ಡದು ಒಂದು ವಿಚಾರ ಮಾಡಿ ಅವ್ರ ಸಲುವಾಗಿ ಇಷ್ಟು ದೊಡ್ಡದು ಒಂದು ಇದು ನಿರ್ಧಾರ ತಗೊಂಡರಲ್ಲ. ಈಗ ಪೌರ ಕಾರ್ಮಿಕರದಿಂದ ನಾವೆಲ್ಲರೂ ಸ್ವಚ್ಛ ಸಮಾಧಾನ ಎಲ್ಲರೂ ಆರೋಗ್ಯವಂತರು ಇದ್ದೇವೆ, ನಿಜ ಹೌದಿಲ್ಲ? ನಾವು ಆರೋಗ್ಯವಂತ ಇದ್ದೆ. ಮುರಳಿ ಅಶೋಕ್ ಸಾಲಪ್ಪ ಅವ್ರು ಏನು ಮಾಡಿದ್ದಾರೆ, ಕಾರ್ಮಿಕರ ಸಲುವಾಗಿ ಹೆಲ್ತ್ ಇನ್ಶೂರೆನ್ಸ್ ಮಾಡಿದ್ದಾರೆ, ಹೌದಿಲ್ರಿ? ಈಗ ದೇವರು ನಮ್ಮ ಕಾರ್ಮಿಕರ ಸಲುವಾಗಿ ಅವರು ಇನ್ಶೂರೆನ್ಸ್ ಮಾಡಿದ್ದಾರೆ. ದೇವರು ಪೌರ ಕಾರ್ಮಿಕರ ವತಿಯಿಂದ ಅವರ ಆರೋಗ್ಯ ಚೆನ್ನಾಗಿರಲಿ ಅಂತ ಇದಿಷ್ಟೇ ಬೇಡ್ಕೊರೋದು. ಮತ್ತು ಇದುವರೆಗೆ ಸ್ಟೇಟದಲ್ಲಿ ಕರ್ನಾಟಕ ಒಂದೇ ಆಗಿದೆ, ಸೆಂಟ್ರಲ್ ಗೌರ್ಮೆಂಟ್ ಎಲ್ಲಿ ಮಾಡಿಲ್ಲ. ಬಾಂಬೆ, ಹೈದರಾಬಾದ್, ಸಿಕಂದ್ರಾಬಾದ್, ಡೆಲ್ಲಿದಲ್ಲಿ ಇಲ್ಲ. ಫಸ್ಟ್ ಟೈಮ್ ಹಿಂಗೆ ಮಾಡಿದ್ದಾರೆ. ಇನ್ನೊಂದು ಆಶ್ವಾಸನೆ ಕೊಟ್ಟರು ಮುರಳಿ ಅಶೋಕ್ ಸಾಲಪ್ಪ ಅವರು. ಅವ್ರ ತಾಯಿ ಪೌರ ಕಾರ್ಮಿಕರು, ಅವ್ರ ತಂದೆ MLA. ತಾಯಿ ಪೌರ ಕಾರ್ಮಿಕ ಇದ್ದ ತಕ್ಷಣ MLA ಮಗ ಇವತ್ತು ಕರ್ನಾಟಕ ರಾಜ್ಯಕ್ಕೆ ನಿಗಮದ ಸಫಾಯಿ ಕರ್ಮಚಾರಿ ಅಧ್ಯಕ್ಷ. ಅವರೊಬ್ಬರೇ ನಮ್ಮ ಕಾರ್ಮಿಕರ ಬಗ್ಗೆ ಇಷ್ಟು ಕಾಳಜಿ ತೋರಿಸ್ತಾರೆ, ಯಾರೂ ತೋರಿಸಂಗಿಲ್ಲ. ಒಂದು ಕಾರ್ಮಿಕರ ದಿನಾಚರಣೆ ಇತ್ತು. ಗೋಕಾಕ್ ಬಂಗಾರದವರು ಕಾಕಾ ಶೋರೂಮ್ ಅಂತ ಅವರು ಕಾರ್ಮಿಕರ ಸಲುವಾಗಿ ಸ್ವೀಟ್ ಹಂಚಿದ್ರು. ಒಂದು ಭಾಷಣ ಕೊಟ್ರಿ ಅವರು MD. ಏನಂತ, ನಾವು ಆರೋಗ್ಯ ಆರಾಮಿರ್ಲಿಲ್ಲ ಅಂದ್ರೆ ನಾವು ಡಾಕ್ಟರ್ ಹತ್ರ ಹೋಗ್ತೇವೆ, ನಮ್ಗೆ ಆರಾಮಿಲ್ಲ ಅಂದ್ರೆ ನಾವು ಡಾಕ್ಟರ್ ಹತ್ರ ಹೋಗ್ತೇವೆ. ನಮ್ಗೆ ಬೆಳಿಗ್ಗೆ 6 ಗಂಟೆಯಿಂದ 2 ಗಂಟೆ ಮಟ್ಟ ದುಡಿತಾರಲ್ಲ ನಮ್ಮ ಡಾಕ್ಟರ್ ಪೌರ ಕಾರ್ಮಿಕರು ಅಂದ್ರಿ ಅವರು, ಕಾಕಾ ಶೋರೂಮ್ದವ್ರು. ಗ್ರೇಟ್ ಅಲ್ ಸರ್? ಈಗ ನಮ್ಗೆ ಆರಾಮಿಲ್ಲ ನಾವು ಡಾಕ್ಟರ್ ಕಡೆ ಹೋಗ್ತಾರೆ, ಹೌದಿಲ್ರಿ? ಇವ್ರು 6 ಗಂಟೆಯಿಂದ ನಮ್ಮ ಸಂರಕ್ಷಣೆ ಮಾಡ್ತಾರೆ, ಅವರೇ ನಮ್ಗೆ ಡಾಕ್ಟರ್. ಕರೆಕ್ಟ್ ಅಲ್ಲ? ನಾ ರಾಜು ಸಾಕಿ ಅಂತ ಇಷ್ಟು ಹೇಳಿದಕ್ಕೆ ಧನ್ಯವಾದ. ಸಫಾಯಿ ಕರ್ಮಚಾರಿ ಅಧ್ಯಕ್ಷ, ಬೆಳಗಾಂ ಜಿಲ್ಲೆಯ.